ಎಸ್, ಜನರಿಂದ ಜನರಿಗಾಗಿ ಜನರಿಗೋಸ್ಕರ ನಡೆಸುವಂತಹ ವ್ಯವಸ್ಥೆ ಪ್ರಜಾಪ್ರಭುತ್ವ ವ್ಯವಸ್ಥೆ. ಇಂತಹ ಪ್ರಜಾಪ್ರಭುತ್ವದ 4ನೇ ಅಂಗ ಮಾಧ್ಯಮ ಅಂತಲೇ ಹೇಳಲಾಗುತ್ತೆ. ಆದರೆ ಇವತ್ತಿನ ಮಾಧ್ಯಮ ಕ್ಷೇತ್ರದಲ್ಲಿ ನಡೆಯುತ್ತಿರುವಂತಹ ಘಟನಾವಳಿಗಳನ್ನು ನಿಜಕ್ಕೂ ಇವತ್ತು ಮಾತನಾಡಲೇಬೇಕಾಗಿದೆ. ಯಾಕೆ ಮಾತನಾಡಬೇಕಾಗಿದೆ ಅಂದರೆ, ಇವತ್ತಿಗೂ ಎಷ್ಟೋ ಹಿರಿಯ ಪತ್ರಕರ್ತರುಗಳು ರಸ್ತೆಯಲ್ಲಿ ಜುಬ್ಬ ಹಾಕೊಂಡು ಗಡ್ಡ ಬಿಟ್ಕೊಂಡು ಎಥಿಕ್ಸು ತತ್ವ ಸಿದ್ಧಾಂತ ಹೇಳಿ ರೋಡಲ್ಲಿ ತಿರುಗಾಡ್ತಾ ಇದ್ದಾರೆ. ಇತ್ತೀಚೆಗೆ ಕಳೆದ 2 ದಿನಗಳಿಂದ ವೈರಲ್ ಆಗಿದೆ ಆಡಿಯೋ. ಖಾಸಗಿ ವಾಹಿನಿಯ CEO ಹಾಗೆ ಪ್ರತಿಷ್ಠಿತ ಚಾನೆಲ್ನ ಆಂಕರ್ ಒಬ್ಬರು ಬ್ಲ್ಯಾಕ್ ಮೇಲ್ ಆರೋಪ ಮಾಡಿದ್ದಾರೆ. ಇದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರೋದು. ಕರ್ನಾಟಕ ಮಾಧ್ಯಮ ಕ್ಷೇತ್ರದಲ್ಲಿ ಒಂದು ರೀತಿ ಚರ್ಚೆಯನ್ನ ಈ ಒಂದು ವೈರಲ್ ಆಡಿಯೋ ಹುಟ್ಟು ಹಾಕಿದೆ. ಹಾಗಾದ್ರೆ ಮಾಧ್ಯಮ ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ, ಮಾಧ್ಯಮದವರ ನೈತಿಕತೆಯನ್ನ ಸಾಮಾನ್ಯ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಎಥಿಕ್ಸು ತತ್ವ ಸಿದ್ಧಾಂತಗಳು ಮೀಡಿಯಾಗೆ ಇಲ್ವಾ? ಈ ಹಿಂದೆ ನಟ ದರ್ಶನ್ ಬಹಿರಂಗವಾಗಿ ಮೀಡಿಯಾದವರ ಬಗ್ಗೆ ಲಘುವಾಗಿ ಮಾತನಾಡಿದ್ರು. ಏನ್ರಿ ಮೀಡಿಯಾದವ್ರೆ, ನೀವೇನು ಸಾಚಾಗಳ ಅಂತ. ಇಂತಹ ಪ್ರಶ್ನೆನ ಯಾಕೆ ಹಾಕ್ತಾರೆ ಅಂದರೆ, ಮೀಡಿಯಾಲಿ ನಡೆಯುವಂತಹ ಅಂದರೆ ಮಸಾಜ್ ಪಾರ್ಲರ್ನಲ್ಲಿ ವೇಶ್ಯಾವಾಟಿಕೆ ನಡೀತಾ ಇದೆ ಅಂತ ಒಂದು ಕಟ್ಟು ಕಥೆಯನ್ನು ಕಟ್ಟಿ ಒಂದು ಡೈರೆಕ್ಷನ್ನ ಮಾಡಿಸ್ತಾರೆ. ಖಾಸಗಿ ಚಾನಲ್ನ ಆಂಕರ್ ಹಾಗೆ CEO ಪ್ರೀ ಪ್ಲ್ಯಾನನ್ನು ಮಾಡಿ ಒಂದು ಮಸಾಜ್ ಪಾರ್ಲರ್ಗೆ ಅಲ್ಲಿ ಕೆಲಸಕ್ಕೆ ಇವರೇ ಹುಡುಗಿಯರನ್ನ ಸೇರಿಸ್ತಿರ್ತಾರೆ. ಆ ಹುಡುಗಿಯರನ್ನು ಸೇರಿಸಿದ ಬಳಿಕ ಇವರೇ ಹೋಗಿ ಸುಮ್ಮನೆ ವಿಡಿಯೋದನ್ನು ಮಾಡ್ಕೊಳ್ತಾರೆ. ಆ ವಿಡಿಯೋನ ಇಟ್ಕೊಂಡು ಪ್ರತಿಷ್ಠಿತ ಚಾನೆಲ್ ಹೆಸರನ್ನ ಹೇಳ್ಕೊಂಡು 10 ಲಕ್ಷ ರೂಪಾಯಿಯನ್ನ ಕೊಡಬೇಕು, ಇಲ್ಲದಿದ್ದರೆ ಸುದ್ದಿನ ಪ್ರಸಾರ ಮಾಡ್ತೀವಿ, ನಿಮ್ಮ ಸ್ಪಾ ಕೇಂದ್ರವನ್ನು ಮುಚ್ಚಿಸ್ತೀವಿ, ಹಾಗೆ ಬಿಲ್ಡಿಂಗ್ ಓನರ್ ಮೇಲೆ ಕೇಸನ್ನು ಹಾಕಿಸ್ತೀವಿ ಅಂತೇಳಿ ಬ್ಲ್ಯಾಕ್ ಮೇಲ್ ಅನ್ನ ಮಾಡ್ತಾರೆ. ಆಗ ಆ ಸ್ಪಾ ಮಾಲೀಕ ಏನು ಹೇಳ್ತಾನೆ, ನನಗೆ ಆರ್ಥಿಕವಾಗಿ ನಾನು 10 ಲಕ್ಷ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ದಯವಿಟ್ಟು ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಅಷ್ಟಾಗಲ್ಲ ಅಂತ ಆತ ಹೇಳ್ತಾನೆ ಆಡಿಯೋದಲ್ಲಿ. ಇಲ್ಲ ನೀನು ಕೊಡಲೇಬೇಕು, ನಿನ್ಗೆ 5 ಗಂಟೆವರೆಗೆ ಡೆಡ್ಲೈನು, 5 ಗಂಟೆ ಮೇಲೆ ನೀನು ಹಾಕಿದ್ರು ನಾವು ಸುದ್ದಿ ಪ್ರಸಾರ ಮಾಡೇ ಮಾಡ್ತೀವಿ ಅಂತ ಆಡಿಯೋಲಿ ಕಟ್ ಅಂಡ್ ಕ್ಲಿಯರ್ ಆಗಿ CEO ಅನಿಸ್ಕೊಂಡಂತ ವ್ಯಕ್ತಿ ಮಾತನಾಡಿದ್ದಾರೆ. ಇದು ಸಾರ್ವಜನಿಕರ ಮೊಬೈಲ್ನಲ್ಲಿ ಸಾಕಷ್ಟು ಹರಿದಾಡ್ತಾ ಇದೆ ಈ ಆಡಿಯೋ. ಅದರಿಂದ ವಿಡಿಯೋ ವೈರಲ್ ಆಗೈತೆ, ಆಡಿಯೋ ವೈರಲ್ ಆಗೈತೆ ಅಷ್ಟೇ ತಾನೇ ಅನ್ಕೋಬಹುದು. ನಿಜಕ್ಕೂ ನೈಜ ಪತ್ರಕರ್ತರುಗಳಿಗೆ, ಪ್ರಾಮಾಣಿಕ ಪತ್ರಕರ್ತರಿಗೆ ನಿಜಕ್ಕೂ ಒಂದು ರೀತಿಯ ಇದು ಬೇಸರದ ವಿಚಾರ ಅನ್ಬೋದು. ಯಾಕಂದ್ರೆ ಸಿದ್ದರಾಮಯ್ಯನವರಿಂದ ಹಿಡಿದು PM ಮೋದಿವರೆಗೂ ಪ್ರಶ್ನೆ ಮಾಡುವಂಥ ಮಾಧ್ಯಮದವರು ಇಂತಹ ಕ್ಷುಲ್ಲಕ ಬ್ಲ್ಯಾಕ್ ಮೇಲ್ ಆರೋಪದಡಿ ಸಿಲುಕಿದಾಗ ಅವರು ಯಾವ ನೈತಿಕತೆಯನ್ನ ಹಿಡಿದು ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ? ಇಡೀ ನೈತಿಕತೆಯನ್ನ ಅವ್ರ ವೈಯಕ್ತಿಕ ನೈತಿಕತೆ ಕಳ್ಕೊಂಡ್ರೆ ಸೆಕೆಂಡ್ರಿ, ಇಡೀ ಮಾಧ್ಯಮ ಕ್ಷೇತ್ರದ ನೈತಿಕತೆಯನ್ನ ಕಸಿಯುವಂಥ ಕೆಲಸನ ಯಾರೋ 1-2-3 ಜನ ಮಾಡೋದು ಯಾಕೆ? ಹಾಗಾದ್ರೆ ನೀವೇನು ತಪ್ಪು ಮಾಡೋದೇ ಇಲ್ವಾ ಅಂತ ಕೇಳ್ಬೋದು. ಸಿಗರೇಟ್ ಸೇತ್ತಿದ್ದೀರಾ, ಸೇತ್ಕೊಳ್ಳಿ, ನಿಮ್ಮ ವೈಯಕ್ತಿಕ ದುಡ್ಡು, ಫೈನ್ ಹಾಕಿದ್ರ ದಂಡ ಕಟ್ಕೊಳ್ಳಿ. ಇಲ್ಲ ಡ್ರಿಂಕ್ಸ್ ಮಾಡ್ತಾ ಇದ್ದೀರಾ, ನಿಮ್ಮ ವೈಯಕ್ತಿಕ ಮಾಡ್ಕೊಳ್ಳಿ, ಅದೇನಾದ್ರೂ ಕಾನೂನು ಉಲ್ಲಂಘನೆ ಆಯ್ತಾ ಸೆಕೆಂಡ್ರಿ. ಆದರೆ ಯಾರನ್ನೋ ಬ್ಲ್ಯಾಕ್ ಮೇಲ್ ಮಾಡಿ, ಇನ್ಯಾರದೋ ಮನೆಯನ್ನ ಹಾಳು ಮಾಡಿ, ಇನ್ಯಾರನ್ನೋ ಎದುರಿಸಿ, ಅದಕ್ಕೆ ಮಾಧ್ಯಮದ ಹೆಸರನ್ನ ತೆಗೆದುಕೊಂಡು ಹಣ ಮಾಡಲಿಕ್ಕೆ ಮಾಧ್ಯಮ ಕ್ಷೇತ್ರವನ್ನ ಒಳ್ಳೆ ರೀತಿಲಿ ಹಣ ನೀವು ಏನಾದ್ರೂ ಮಾಡ್ಕೊಳ್ಳಿ, ಯಾರು ಏನು ಪ್ರಶ್ನೆ ಮಾಡಲ್ಲ, ಏನೂ ಮಾಡಲ್ಲ. ಆದ್ರೆ ತಪ್ಪು ಮಾಡಿದ್ದೀರಾ ಅಂತ ಕಟುಕತೆಯನ್ನ ಸೃಷ್ಟಿಸಿ ಒಬ್ಬನಿಂದ ಹಣ ಸುಲಿಗೆ ಮಾಡುವಂತಹ ಕೆಲಸ ಇದೆಯಲ್ಲ, ಎಷ್ಟು ಸರಿ ಅನ್ನೋದು ಇಲ್ಲಿ ಚರ್ಚೆಗೆ ಗ್ರಾಸವಾಗಿರೋದು. ಮಾಧ್ಯಮ ಕ್ಷೇತ್ರದ ನೈತಿಕತೆ ಏನಾಯ್ತು? ಮಾಧ್ಯಮದಲ್ಲಿ ಇರೋರೆಲ್ಲ ಹೀಗೇನಾ ಅಂತ ಪ್ರಶ್ನೆ ಮಾಡೋದು ಸಾಮಾನ್ಯ ಜನರಲ್ಲಿ ಈ ರೀತಿಯ ಘಟನಾವಳಿಗಳನ್ನ ನೋಡಿದಾಗ ಇಂತಹ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಹೀಗಾಗಿ ಮಾಧ್ಯಮದ ನೈತಿಕತೆ ಏನು, ಹಾಗೆ ಈ ರೀತಿ ಘಟನಾವಳಿಗಳು ನಡೆಯದಂತೆ ಏನು ಮುಂಜಾಗ್ರತೆ ಕ್ರಮಗಳನ್ನ ಕೈಗೊಳ್ಳಬೇಕು ಅವ್ರು ಸ್ಪಷ್ಟವಾಗಿ ಹೇಳ್ತಾರೆ. ನನಗೆ ತಿಂಗಳಿಗೆ ಇಷ್ಟು ಖರ್ಚಿದೆ, ನನ್ನ ವಾಹಿನಿ ನಡೆಯಲಿಕ್ಕೆ ಇಷ್ಟು ಖರ್ಚಿದೆ. ಇಲ್ಲಿ ಒಂದು ಸರ್ಕಾರಗಳು ಗಂಭೀರವಾಗಿ ಗಮನಿಸಬೇಕಾದ ವಿಚಾರ, ಮಾಧ್ಯಮಗಳು ಏನು ಕಾರ್ಯನಿರ್ವಹಿಸ್ತಾ ಇದೆ, ಮಾಧ್ಯಮಗಳಿಗೆ ಹಣಗಳು ಯಾವ ರೂಪದಲ್ಲಿ ಬರುತ್ತೆ, ಅವ್ರ ಚಾನೆಲ್ಗಳನ್ನ ನಡೆಸಲಿಕ್ಕೆ ಸಾಧ್ಯನಾ, ಅವ್ರ ವೇತನಗಳನ್ನ ಯಾವ ರೀತಿ ಕೊಡ್ತಾ ಇದ್ದಾರೆ, ಇದ್ರ ಬಗ್ಗೆ ಎಲ್ಲ ಅಧ್ಯಯನ ನಡಿಬೇಕು. ಇಲ್ಲದಿದ್ರೆ ಸಮಾಜದಲ್ಲಿ ಈ ರೀತಿಯ ಘಟನಾವಳಿಗಳು ಪ್ರತಿ ಸಲ ಜರುಗಿದಾಗ ಅದು ಪ್ರಾಮಾಣಿಕ ಹಾಗೆ ನೈಜ ಪತ್ರಕರ್ತರು ತತ್ವ ಸಿದ್ಧಾಂತದಡಿ ಕಾರ್ಯನಿರ್ವಹಿಸ್ತಿರುವಂತಹ ಪತ್ರಕರ್ತರ ಮೇಲೆ ಪರಿಣಾಮ ಬೀರೋದಲ್ಲದೆ ಸಮಾಜದ ಸ್ವಾಸ್ಥ್ಯ ಕಾಯೋದು ಪ್ರಜಾಪ್ರಭುತ್ವದ 4ನೇ ಅಂಗ ಮಾಧ್ಯಮ ಪತ್ರಿಕಾ ರಂಗ. ಇಂತೆಲ್ಲ ನಾವು ಏನಂದ್ರೆ ಪುಸ್ತಕದ ಮೇಲೆ ಅಷ್ಟೇ ಸೀಮಿತವಾಗುತ್ತೆ. ಹಾಗೆ ಈ ಆಂಕರ್ ವಿಚಾರವನ್ನು ನಾನು ಮಾತನಾಡಬೇಕು.
ಒಂದು ಪ್ರತಿಷ್ಠಿತ ಚಾನೆಲ್ನಲ್ಲಿದ್ದು ಇದಲ್ಲದೆ ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ ಈಕೆ ಕಾಣಿಸ್ಕೊಳ್ತಾರೆ. ಈಕೆ ಮಾಡಿದ್ದ ಕೆಲಸ ನಿಜಕ್ಕೂ ಒಂದು ರೀತಿ ನಾಚಿಕೆಗೇಡಿನ ಸಂಗತಿ. CEO ಏನೋ ಐಡಿಯಾ ಕೊಟ್ಟ, ಮನೆ ಐಡಿಯಾ ಕೇಳ್ಕೊಂಡ್ರು, ಓಕೆ, ಕಂಪ್ನಿ CEO ಹೇಳಿದ್ರು ಅಂತ ಏನೋ ಮಾಡಿರ್ಬೋದು. ಈ ಒಂದು ಕೃತ್ಯಕ್ಕೆ ತನ್ನ ಸಹೋದರನನ್ನು ಕೂಡ ಈಕೆ ಬಳಸ್ಕೊಂಡಿದ್ದಾಳೆ. ಸೊ ಹೀಗಾಗಿ ಇಂದಿರಾನಗರದಲ್ಲಿ ಏನು ನಡೀತಿ ಘಟನೆ, ಇದನ್ನ ಹಿಡಿದು ಈಗಾಗಲೇ ಪೊಲೀಸರು FIR ಅನ್ನ ದಾಖಲಿಸಿದ್ದಾರೆ. ಸಾಕಷ್ಟು ವಿಚಾರಣೆಯನ್ನ ಮಾಡಿದಾರಂತೆ. ಕೇಳಿದ್ದಾರೆ, ಎಷ್ಟಮ್ಮ ನಿನಗೆ ಸಂಬಳ ಅಂತ. 20-25 ಸಾವಿರ ಸಂಬಳ ಅಂತ ಆಕೆ ಹೇಳ್ತಾಳೆ. ಇದಲ್ಲದೆ ನನಗೆ ವಾರಕ್ಕೆ ರಿಯಾಲಿಟಿ ಶೋಗಳಲ್ಲಿ 7,000 ರೂಪಾಯಿ ಸಿಗುತ್ತೆ ಅಂತ. ಆದರೆ ಬ್ಯಾಂಕ್ ಬ್ಯಾಲೆನ್ಸ್ ಹಾಗೆ ಬ್ಯಾಂಕ್ ಟ್ರಾನ್ಸಾಕ್ಷನ್ನ ಚೆಕ್ ಮಾಡಿದಾಗ ಸಾಕಷ್ಟು ಕಡೆಯಿಂದ ಹಣಗಳು ಟ್ರಾನ್ಸ್ಫರ್ ಆಗಿದೆ. ಈ ಹಣಗಳು ಯಾರು ಟ್ರಾನ್ಸ್ಫರ್ ಮಾಡಿದ್ರು, ಇದರ ಮೂಲ ಏನು ಅಂತ ಪೊಲೀಸರು ಹುಡುಕ್ತಾಗ ಬ್ಲ್ಯಾಕ್ ಮೇಲ್ನಿಂದ ಮಾಡಿರುವಂತಹ ಹಣ ಏನು ಟ್ರಾನ್ಸ್ಫರ್ ರೀತಿ ಇವ್ರ ಅಕೌಂಟ್ಗೆ ಸೇರಿದೆ ಅಂತೇಳಿ ಪೊಲೀಸರ ತನಿಖೆ ವೇಳೆ ಬಯಲಾಗಿದೆ. ಹೀಗಾಗಿ ಒಂದು ರೀತಿಯ ನಿಜಕ್ಕೂ ಮಾಧ್ಯಮ ಕ್ಷೇತ್ರ ಇಷ್ಟೊಂದು ಹದ್ಗೆಟ್ಟಿದ್ಯಾ ಅಂತ ಸಾರ್ವಜನಿಕರು ಮಾತನಾಡುವಂತಾಗಿದೆ. ಪರಿಸ್ಥಿತಿಗಳು ಮಾಧ್ಯಮ ಕ್ಷೇತ್ರದಲ್ಲಿ ಇದೇ ರೀತಿ ಮುಂದುವರೆದ್ರೆ ಕಡೆಗೆ ನೀವು ಒಬ್ಬ ಭಿಕ್ಷುಕನ ಹತ್ರ ಹೋಗಿಯೋ ಅವನ ಹತ್ರ ನೀವು ಒಂದು ಸ್ಪಷ್ಟನೆ ಅಥವಾ ಅವನಿಗೊಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಆಗದಂತಹ ದಯಾನೀಯ ಸ್ಥಿತಿ ಮಾಧ್ಯಮ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವವರಿಗೆ ಬರುತ್ತೆ. ಯಾರೋ ಒಬ್ಬರು, ಇಬ್ಬರು, ಮೂವರು, ನಾಲ್ವರು ಮಾಡುವಂತಹ ಕೆಲಸಗಳಿಗೆ ಕಳೆದ 20-30 ವರ್ಷಗಳಿಂದ ಪತ್ರಿಕಾ ರಂಗವನ್ನ ಅಪ್ಪಿಕೊಂಡು ಕೆಲಸ ಮಾಡುತ್ತಿರುವಂತಹ ಪ್ರಾಮಾಣಿಕರಿಗೆ ಇದರಿಂದ ಒಂದು ರೀತಿಯ ಮುಜುಗರ ಉಂಟಾಗುವಂತಾಗಿದೆ. ಹೀಗಾಗಿ ಒಂದು ರೀತಿ ಇದು ಗಂಭೀರ ಚಿಂತನೆಗೆ ಗ್ರಾಸವಾಗಿದೆ. ಮುಂದೆ ಈ ಕೇಸ್ ಏನಾಗುತ್ತೆ, ಆಂಕರ್ ಏನು ಈ ಪುತ್ತೂರನ್ನ ಮಾಡಿದ್ರು, CEO ಅನ್ಸ್ಕೊಂಡು ಕಂಪ್ನಿನ ಉದ್ಧಾರ ಮಾಡಬೇಕಾಗಿದ್ದಂಥ CEO ಈ ರೀತಿಯ ಮನೆಯಾಳ ಕೆಲಸ ಯಾಕೆ ಮಾಡ್ದ, ನೆಕ್ಸ್ಟ್ ಏನಾಗುತ್ತೆ, ಇದೊಂದೇನಾ ಇವ್ರು ಮಾಡಿರೋದು, ಈ ಹಿಂದೆ ಈ ರೀತಿ ಏನಾದರೂ ಬೇರೆ ಮಾಡಿದ್ದಾರಾ, ಇವೆಲ್ಲವೂ ಸಹ ಪೊಲೀಸರ ತನಿಖೆಯಿಂದ ಹೊರಬರಬೇಕಾಗಿದೆ. ನೋಡಬೇಕು ಮಾಧ್ಯಮ ಕ್ಷೇತ್ರದ ಮೇಲೆ ಕರ್ನಾಟಕ ಜನ ನಂಬಿಕೆ ಇಡ್ತಾರ ಅಥವಾ ಈ ಘಟನೆಯಿಂದ ಈಗಲೇ TRP ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇಂಥ ಘಟನೆಗಳು ನಡೆದಾಗ TRP ಮತ್ತಷ್ಟು ಕುಸಿಯುವಂತಹ ಸಾಧ್ಯತೆಗಳಿದೆ. ಈ ಕೇಸ್ ಮುಂದೇನಾಗುತ್ತೆ ನೋಡಬೇಕು. ಅಲ್ಲಿವರೆಗೂ ನಾನು ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ.